ವೀಕ್ಷಕರಿ, ಅದು 19 ವರ್ಷದ ಇಂದಿನ ಘಟನೆ. 2006 ಜನವರಿ 24 ಮಂಗಳವಾರ. ಸಮಯ ಬೆಳಿಗ್ಗೆ 10 ಗಂಟೆ. ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯ ಅಂಜಲ್ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ವಾರ್ಡು. ಒಳಗೆ ಹೊಟ್ಟೆ ನೋವಿನಿಂದ ಗರ್ಭಿಣಿಯೊಬ್ಬಳು ಅಳುತ್ತಾ ಮಲಗಿರುವಾಗ ಹೊರಗಡೆ ಆಕೆಯ ತಾಯಿ ದೇವರಿಗೆ ಕೈ ಮುಗಿತಿರ್ತಾರೆ. ಯಾವುದೇ ತೊಂದರೆ ಇಲ್ಲದೆ ಹೆರಿಗೆ ಆಗಲಿ ಅಂತ ಮನಸಾರೆ ಬೇಡಿಕೊಳ್ಳುವಾಗ ದೇವರ ದಯೆಯಿಂದ ಕುಮಾರಿ ರಂಜನಿಗೆ ಬಹಳ ಸುಂದರವಾಗಿರುವ ಅವಳಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಆ ಮಕ್ಕಳ ತಂದೆ ರಂಜನಿಯ ಪತಿ ದಿವಿಲ್ ಕುಮಾರ್ ಪಂಜಾಬಿನ ಪಠಾನ್ಕೋಟ್ ಆರ್ಮಿ ಕ್ಯಾಂಪ್ನಲ್ಲಿ ಕೆಲಸ ಮಾಡ್ತಿದ್ದ. ಮಕ್ಕಳು ಹುಟ್ಟಿದ ಖುಷಿಯ ವಿಚಾರವನ್ನ ಆತನಿಗೂ ತಿಳಿಸಲಾಯಿತು. ಅದನ್ನ ಕೇಳಿ ಆತ ಹ್ಯಾಪಿಯಿಂದ ಕುಣಿದು ಕುಪ್ಪಳಿಸಿದ. ಇತ್ತ ಕೇರಳದಲ್ಲಿ ಸಂಬಂಧಿಕರು ಸ್ನೇಹಿತರು ಆಸ್ಪತ್ರೆಗೆ ಆಗಮಿಸಿ ರಂಜನಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಮಕ್ಕಳಿಗೆ ಆಶೀರ್ವಾದ ಮಾಡಿ ಹೋದರು. ದುರಾದೃಷ್ಟ ಏನಂದ್ರೆ ಆ ಒಂದು ದುರ್ಘಟನೆ ಘಟಿಸುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಕೆಲವು ದಿನಗಳ ಬಳಿಕ ಅಂದ್ರೆ 2006 ಫೆಬ್ರವರಿ 10 ರಂಜನಿಯ ಅಮ್ಮ ಶಾಂತ ತನ್ನ ಮೊಮ್ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡ್ ಬರೋಕಂತ ವಿಆರ್ಒ ಆಫೀಸ್ಗೆ ಹೋಗ್ತಾರೆ. ಅದೇ ಸಮಯಕ್ಕೆ ಆಕೆಗೆ ಗೊತ್ತಿರುವ ಮಹಿಳೆಯೊಬ್ಬರು ಆಕೆಯ ಮನೆಗೆ ಬರ್ತಾರೆ. ಒಳಗೆ ಹೋಗಿ ನೋಡಿದಾಗ ರಂಜನಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಳು. ಮಕ್ಕಳ ತಲೆ ಕತ್ತರಿಸಿ ಹೋಗಿದ್ದವು. ಊಹಿಸಲು ಆಗದ ಆ ದೃಶ್ಯ ಆಕೆಯನ್ನ ಗಡಗಡ ನಡಗಿಸಿತು. ಆಕೆಯ ಕೂಗಾಟ ಕೇಳಿದ ಹತ್ತಿರದ ಜನರು ಅಲ್ಲಿಗೆ ಜಮಾಯಿಸಿದ್ರು. ಇತ್ತ ಆ ಮಹಿಳೆಯ ಚೀರಾಟ ಮಾತ್ರ ನಿಲ್ಲಲಿಲ್ಲ. ದೇವರು ಕೊಟ್ಟ ಖುಷಿ ಅಷ್ಟೇ ಬೇಗನೆ ಕರಗಿ ಹೋಯಿತು. ನಂತರ ಪೊಲೀಸರಿಗೆ ಈ ಮಾಹಿತಿ ಗೊತ್ತಾಗುತ್ತೆ. ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದ ದಿವಿಲ್ ಕುಮಾರ್ಗೂ ಈ ಕೆಟ್ಟ ಸುದ್ದಿಯನ್ನ ಮುಟ್ಟಿಸ್ತಾರೆ. ರಂಜನಿಯನ್ನ ಇಷ್ಟೊಂದು ಬರ್ಬರವಾಗಿ ಕೊಲೆ ಮಾಡಿದ ಆ ದುಷ್ಟ ಯಾರೆಂಬುದು ಪೊಲೀಸರ ವಿಚಾರಣೆಯಲ್ಲಿ ತಿಳಿಯುವುದೇ ಇಲ್ಲ. ಕನಿಷ್ಠ ಕಾರಣವನ್ನು ಸಹ ಊಹಿಸಲಾಗುವುದಿಲ್ಲ. ಆ ದಿನ ಆ ಪ್ರಕರಣ ಪೊಲೀಸ್ ದಾಖಲೆಯಲ್ಲೇ ಉಳಿದು ಬಿಡುತ್ತೆ. ಇದೀಗ 2025ನೇ ವರ್ಷ ಅಂದ್ರೆ 19 ವರ್ಷ ಪೂರ್ತಿಯಾಗಿದೆ. 2006 ಫೆಬ್ರವರಿಯಲ್ಲಿ ರಂಜನಿಯ ಉಸಿರು ತೆಗೆದ ಆ ಹಂತಕನನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 2025 ಜನವರಿ ತಿಂಗಳಲ್ಲಿ ಪತ್ತೆ ಹಚ್ಚಿತು. ಆ ಹತ್ಯೆಯು ನೋವಿನ ಸಂಗತಿಯೇ, ವಿಷಾದವೇ. ಆದ್ರೆ ಆ ದಿನ ದೊರಕದ ಆ ಹಂತಕನನ್ನ ಕೃತಕ ಬುದ್ಧಿಮತ್ತೆ ಸಹಾಯದಿಂದ ಹಿಡಿದುಕೊಂಡಿದ್ದು ನಿಜಕ್ಕೂ ಆಸಕ್ತಿಕರ ಸಂಗತಿಯೇ. ಅಷ್ಟಕ್ಕೂ ಆ ದಿನ ಏನ್ ನಡೆಯಿತು? ಪೊಲೀಸರ ವಿಚಾರಣೆಯಲ್ಲಿ ಏನ್ ಗೊತ್ತಾಯಿತು? ಹಂತಕನನ್ನ ಬಂಧಿಸಲು ಇಷ್ಟು ಸಮಯ ತೆಗೆದುಕೊಂಡಿದ್ದಕ್ಕೆ ಈ ರೀತಿಯ ಪ್ರಶ್ನೆಗಳನ್ನ ಕೇಳೋದಕ್ಕಿಂತ ಏನ್ ನಡೆಯಿತು ಅಂತ ನೇರವಾಗಿ ತಿಳಿದುಕೊಳ್ಳೋಣ. ವೀಕ್ಷಕರೇ, 2006ರಲ್ಲಿ ನಡೆದ ವಿಚಾರಣೆಯಲ್ಲಿ ಶಾಂತ ವಿಆರ್ಒ ಆಫೀಸ್ಗೆ ಹೋದ ನಂತರ ಒಬ್ಬ ಯುವಕ ಆ ಮನೆಯ ಒಳಗಡೆ ಹೋಗಿದ್ದನ್ನ ನೋಡಿದ್ವಿ ಅಂತ ಕೆಲ ಮಂದಿ ಹೇಳಿದ್ರು. ಸಣ್ಣಗೆ ಸ್ಲಿಮ್ ಆಗಿ ಇದ್ದ ಆತ ಬೈಕ್ ಮೇಲೆ ಬಂದು ಆ ಮನೆಗೆ ಹೋದನು ಅಂತ ಹೇಳಿದ್ರು. ಆತನೇ ಆ ಮೂವರನ್ನ ಕೊಂದು ಹಾಕಿದ್ರೆ ಅವರ ಕಿರುಚಾಟ ಅಕ್ಕಪಕ್ಕದವರಿಗೆ ಕೇಳಿಸಬೇಕಿತ್ತಲ್ವೇ? ಆ ಮನೆಯ ಪಕ್ಕ ಯಾರಿಗೂ ಯಾವ ಕಿರುಚಾಟವೂ ಕೇಳಿಸಲಿಲ್ಲ. ಅಲ್ಲದೆ ಆ ಮನೆಗೆ ಬಂದವನು ರಂಜನಿಗೆ ಗೊತ್ತಿರುವ ವ್ಯಕ್ತಿಯೇ ಇರಬಹುದು ಅಂತ ಪೊಲೀಸರು ಕೂಡ ಅನುಮಾನಿಸಿದ್ರು. ಇದಾದ ಬಳಿಕ ರಂಜನಿ ತಾಯಿ ಶಾಂತಾಳನ್ನ ಪೊಲೀಸರು ಪ್ರಶ್ನೆ ಮಾಡಿದ್ರು. ನಿಮಗೆ ಮೊದಲೇ ಆತನ ಪರಿಚಯವಿತ್ತೆ ಅಂತ ಕೇಳಿದ್ರು. ಈ ವೇಳೆ ಆಕೆಯ ಮುಖದಲ್ಲಾದ ಬದಲಾವಣೆಯನ್ನ ಗಮನಿಸಿದ್ರು. ಆತನ ಹೆಸರು ಅನಿಲ್ ಕುಮಾರ್ ಎಂದು ಆಕೆ ಪೊಲೀಸರಿಗೆ ಹೇಳಿದ್ಲು. ಅಂದ್ರೆ ಶಾಂತಾಳಿಗೂ ಆತನ ಪರಿಚಯವಿದೆ ಎಂದರ್ಥ. ಅಂದ ಹಾಗೆ ಶಾಂತ ಅವನನ್ನ ಮೊದಲ ಬಾರಿಗೆ ರಂಜನಿಗೆ ಹೆರಿಗೆ ಆದ ದಿನ ಆಸ್ಪತ್ರೆಯಲ್ಲಿ ನೋಡಿದ್ಲು. ಆತ ಗರ್ಭವತಿಯಾಗಿದ್ದ ತನ್ನ ಹೆಂಡತಿನ ಚೆಕಪ್ಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದ. ಈ ವೇಳೆ ಇಬ್ಬರ ಪರಿಚಯವಾಯಿತು. ತನ್ನ ಮಗಳು ಇಬ್ಬರು ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಳು ಅನ್ನೋ ವಿಚಾರವನ್ನ ಶಾಂತ ಆತನಿಗೆ ಹೇಳಿದ್ಲು. ಆಸ್ಪತ್ರೆಯ ಕ್ಯಾಂಟೀನ್ಗೆ ಊಟ ಮಾಡೋಕಂತ ಆಕೆ ಹೋದಾಗಲೂ ಆತ ಅಲ್ಲಿಗೂ ಹೋದನು. ಈ ವೇಳೆ ಇಬ್ಬರು ಮಾತನಾಡಲು ಶುರು ಮಾಡಿದ್ರು. ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಶಾಂತಾಳ ಬಳಿ ಆತ ಹೇಳಿಕೊಂಡ. ನನ್ನ ಹೆಸರು ಅನಿಲ್ ಕುಮಾರ್ ಅಂತಾನೂ ಹೇಳಿದ. ಗರ್ಭಿಣಿಯಾಗಿರುವ ತನ್ನ ಪತ್ನಿಯನ್ನ ಹೇಗೆ ನೋಡಿಕೊಳ್ಳಬೇಕು ಅನ್ನೋ ವಿಚಾರವನ್ನ ಶಾಂತಾಳ ಬಳಿ ಕೇಳಿ ತಿಳಿದುಕೊಂಡ. ರಂಜನಿಯನ್ನ ಆ ದಿನ ಸಾಯಂಕಾಲ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಹೋಗುವ ವಿಚಾರವನ್ನ ತಿಳಿದುಕೊಂಡ ಆತ ಸರಿಯಾಗಿ ಸಾಯಂಕಾಲ ಆಸ್ಪತ್ರೆಗೆ ಬಂದ. ಅವರಿಗೋಸ್ಕರ ಆಟೋ ಮಾತನಾಡಿ ಕರೆದುಕೊಂಡು ಬಂದಿದ್ದ. ಅನಿಲ್ ಕುಮಾರ್ ಜೊತೆ ಅವರ ಪರಿಚಯ ಅಷ್ಟರ ಮಟ್ಟಿಗಿತ್ತು. ಇದಾದ 17 ದಿನಗಳ ಬಳಿಕ ಈ ದುರ್ಘಟನೆ ನಡೆಯಿತು. ಅಷ್ಟಕ್ಕೂ ಅನಿಲ್ ಕುಮಾರ್ಗೆ ರಂಜನಿ ಮತ್ತು ಆ ಮಕ್ಕಳನ್ನು ಕೊಲ್ಲುವ ಅವಸರ ಏನಿತ್ತು ಅನ್ನೋದು ಪೊಲೀಸರಿಗೆ ಅರ್ಥವಾಗಲಿಲ್ಲ. ಅಸಲಿಗೆ ಅನಿಲ್ ಕುಮಾರ್ ಘಟನೆ ನಡೆದ ದಿನ ಸಿಗಲಿಲ್ಲ. ಬಳಿಕ ಶಾಂತ ಹೇಳಿದ ಮಾಹಿತಿಯ ಆಧಾರದ ಮೇಲೆ ಅನಿಲ್ ಕುಮಾರ್ ಮುಖವನ್ನ ಸ್ಕೆಚ್ ಮಾಡಿದ್ರು. ಆತನಿಗಾಗಿ ಹುಡುಕಾಡುವಾಗ ಆ ಪ್ರಾಂತ್ಯದಲ್ಲಿ ಒಂದು ಟೀ ಅಂಗಡಿಗೆ ಟೀ ಕುಡಿಯಲೆಂದು ಈ ಮಧ್ಯೆ ಆತಾತುರವಾಗಿ ಬಂದು ಹೋಗಿರುವ ವಿಚಾರ ಗೊತ್ತಾಯಿತು. ರಂಜನಿ ಕೊಲೆ ನಡೆದ ದಿನ ಆತ ಬಂದಿದ್ದ ಬೈಕ್ ಮೇಲೆಯೇ ಆ ದಿನವೂ ಬಂದಿದ್ದ ಅನ್ನೋದು ಪೊಲೀಸ್ ವಿಚಾರಣೆಯಲ್ಲಿ ತಿಳಿಯಿತು. ಆದ್ರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಅಕ್ಕಪಕ್ಕದ ಗ್ರಾಮದಲ್ಲೂ ಕೂಡ ಆತನ ಸುಳಿವು ಒಬ್ಬರಿಗೂ ಸಿಗಲೇ ಇಲ್ಲ. ಈ ಬಗ್ಗೆ ಪೊಲೀಸರು ತುಂಬಾ ತಲೆ ಕೆಡಿಸಿಕೊಂಡಿರುವಾಗ ಒಂದು ಅಂಗಡಿಯಿಂದ
ಪೊಲೀಸರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಪೊಲೀಸರು ಹುಡುಕುತ್ತಿರುವ ಫೋಟೋದಲ್ಲಿರುವ ಆ ವ್ಯಕ್ತಿ ನಮ್ಮ ಅಂಗಡಿಯ ಪಕ್ಕದಲ್ಲೇ ಇರುವ ATM ನಿಂದ ಈಗಷ್ಟೇ ಹಣ ಡ್ರಾ ಮಾಡಿದ್ದನ್ನು ನಾನು ನೋಡಿದೆ ಎಂದು ಆತ ಹೇಳ್ತಾನೆ. ತಕ್ಷಣ ಅಲ್ಲಿಗೆ ಹೋದ ಪೊಲೀಸರಿಗೆ ಅನಿಲ್ ಕುಮಾರ್ ಹೋದ ದಿಕ್ಕನ್ನು ತೋರಿಸಿದ ಆ ಅಂಗಡಿಯ ಮಾಲೀಕ ಆ ದಾರಿಯಲ್ಲಿ ಎಷ್ಟೇ ದೂರ ಸಾಗಿದ್ರು ಆತ ಕಾಣಿಸ್ಲೇ ಇಲ್ಲ. ತಕ್ಷಣ ಆ ATM ತಾಲೂಕು ಬ್ಯಾಂಕ್ಗೆ ಹೋಗಿ ಗುರ್ತನ್ನ ಹೇಳಿ ಸಮಯವನ್ನ ತಿಳಿಸಿ ಆ ಖಾತೆದಾರ ಯಾರು ಅನ್ನೋದನ್ನ ಕೇಳಿದಾಗ ಅದು ರಾಜೇಶ್ ಅನ್ನೋ ವ್ಯಕ್ತಿಯ ಬ್ಯಾಂಕ್ ಖಾತೆ ಅನ್ನೋದು ತಿಳಿಯಿತು. ಅಂದ್ರೆ ಅನಿಲ್ ಕುಮಾರ್ ನಿಜವಾದ ಹೆಸರು ರಾಜೇಶ್ ಅಂತ, ಊರು ಕಣ್ಣೂರು. ಅಲ್ಲಿಗೆ ಹೋಗಿ ನೋಡಿದಾಗ ಆತನ ಅಪ್ಪ ಅಮ್ಮ ಮಾತ್ರ ಮನೆಯಲ್ಲಿ ಇದ್ದರು. ಹಾಗಾದ್ರೆ ರಾಜೇಶ್ ಎಲ್ಲಿ? ರಾಜೇಶ್ ಪಂಜಾಬ್ ಪಠಾನ್ಕೋಟ್ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಆತನ ಅಪ್ಪ ಅಮ್ಮ ಹೇಳಿದ್ರು. ಆಶ್ಚರ್ಯವಾಗಿದೆ ಅಲ್ವಾ? ರಂಜಿನಿ ಪತ್ನಿ ದಿವಿಲ್ ಕುಮಾರ್ ಕೂಡ ಅಲ್ಲಿಯೇ ಕೆಲಸ ಮಾಡ್ತಿದ್ದಾನೆ. ಒಂದು ಸಲ ರಾಜೇಶ್ ಊರಿಗೆ ಬರ್ತಾನೆ ಅನ್ನೋ ವಿಚಾರ ಗೊತ್ತಾಗಿ ಆ ದಿನವೆಲ್ಲ ಅಲ್ಲಿಯೇ ಕಾವಲು ಕಾದ ಪೊಲೀಸರಿಗೆ ರಾಜೇಶ್ ಬರಲಿಲ್ಲ ಅಂತ ಗೊತ್ತಾದಾಗ ಬಹಳ ನಿರಾಸೆಗೊಂಡ್ರು. ಬಹುಶಃ ದಿವಿಲ್ ರಾಜೇಶ್ ಮಧ್ಯೆ ಏನೋ ಜಗಳ ನಡೆದಿದೆ. ಆ ದ್ವೇಷಕ್ಕೆ ಇಲ್ಲಿ ದಿವಿಲ್ ಪತ್ನಿ ಮತ್ತು ಮಕ್ಕಳನ್ನ ಕೊಂದಿದ್ದಾನೆ ಅನ್ನೋದು ಪೊಲೀಸರ ಊಹೆ ಆಗಿತ್ತು. ಈ ವಿಚಾರ ಪಠಾನ್ಕೋಟ್ ಆರ್ಮಿ ಕೇಂದ್ರದವರೆಗೂ ರೀಚ್ ಆಯ್ತು. ಪೊಲೀಸರು ಪಠಾನ್ಕೋಟ್ ಆರ್ಮಿ ಕೇಂದ್ರಕ್ಕೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ರು. ದಿವಿಲ್ 2 ದಿನಗಳಿಂದ ಕೆಲಸಕ್ಕೆ ಬಂದಿಲ್ಲ ಅಂತ ಅವರು ಹೇಳಿದ್ರು. ಹಾಗಾದ್ರೆ ರಾಜೇಶ್ ಆತನನ್ನು ಕೂಡ ಏನೋ ಮಾಡಿದ್ದಾನೆ ಅಂತ ಪೊಲೀಸರು ಅನುಮಾನಿಸಿದ್ರು. ಎಲ್ಲಾ ವಿಚಾರವನ್ನ ಶಾಂತಳಿಗೂ ತಿಳಿಸಿದ್ರು. ಈ ವೇಳೆ ಶಾಂತ ಇಷ್ಟಕ್ಕೆಲ್ಲ ದಿವಿಲ್ ಕಾರಣ ಇರಬಹುದು ಅಂತ ಸಂಶಯ ವ್ಯಕ್ತಪಡಿಸಿದ್ಲು. ಇದರಿಂದ ಪೊಲೀಸರಿಗೆ ತುಂಬಾ ಕೋಪ ಬಂತು. ಏನ್ ಹೇಳ್ತಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ರು. ನನ್ನ ಮಗಳು ಮತ್ತು ಮೊಮ್ಮಕ್ಕಳನ್ನ ಕೊಂದಿದ್ದು ತನ್ನ ಅಳಿಯನೇ ಎಂದು ಶಾಂತ ಹೇಳಿದ್ಲು. ಇನ್ನು ಕೊಂಚ ಹಿಂದಕ್ಕೆ ಹೋದ್ರೆ ರಂಜನಿ ಮತ್ತು ದಿವಿಲ್ ಕುಮಾರ್ ಪ್ರೀತಿ ಮಾಡ್ತಾ ಹತ್ತಿರವಾದರು. ಇದರ ನಡುವೆ ರಂಜನಿ ಗರ್ಭಿಣಿಯಾದಳು. ಅಲ್ಲಿಯವರೆಗೆ ಆ ವಿಚಾರ ಶಾಂತಳಿಗೆ ತಿಳಿದಿರಲಿಲ್ಲ. ಆ ಸಮಯದಲ್ಲಿ ಪಠಾನ್ಕೋಟ್ ನಲ್ಲಿದ್ದ ದಿವಿಲ್ ಕುಮಾರ್ಗೆ ಕರೆ ಮಾಡಿ ತನ್ನ ಮಗಳನ್ನ ಮದುವೆ ಮಾಡಿಕೊಳ್ಳುವಂತೆ ಕೇಳಿಕೊಂಡಳು. ಮೊದಲು ಅದಕ್ಕೆ ಒಪ್ಪಿಕೊಂಡ ಆತ ಆನಂತರ ಏನೇನೋ ಕಾರಣಗಳನ್ನ ಹೇಳಿ ತಪ್ಪಿಸಿಕೊಳ್ತಿದ್ದ. ತುಂಬಾ ಕೆಲಸ ಇದೆ, ರಜೆ ಸಿಗ್ತಿಲ್ಲ ಅಂತ ಸಮಯವನ್ನ ಮುಂದಕ್ಕೆ ತಳ್ತಿದ್ದ. ರಂಜನಿಗೆ 4 ತಿಂಗಳು ಆಗಿರುವಾಗ ಆಕೆಗೆ ದಿವಿಲ್ ಕರೆ ಮಾಡಿ ನೀನು ಗರ್ಭಿಣಿಯಾಗಲು ನಾನು ಕಾರಣವಲ್ಲ ಅಂದ. ಅದನ್ನ ಕೇಳಿ ಅಮ್ಮ ಮಗಳು ಹೆದರಿ ಹೋದರು. ರಂಜನಿ ಜೊತೆ ಮದುವೆ ಸಾಧ್ಯವೇ ಇಲ್ಲ ಅಂದ ದಿವಿಲ್. ಇನ್ನು ಬೇರೆ ದಾರಿ ಇಲ್ಲ ಅಂತ ಶಾಂತ ಮತ್ತು ರಂಜಿನಿ ಪೊಲೀಸರ ಬಳಿ ಹೋದ್ರು. ನಂತರ ಪೊಲೀಸರು ಫೋನ್ ಮೂಲಕ ದಿವಿಲ್ಗೆ ಎಚ್ಚರಿಕೆ ನೀಡಿದ್ರು. ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಖಡಕ್ ಆಗಿ ಹೇಳಿದ್ರು. DNA ಟೆಸ್ಟ್ ಮಾಡಿದ್ರೆ ನಿಜ ಎಲ್ಲ ಗೊತ್ತಾಗುತ್ತೆ ಅಂದ್ರು. ಇದಾದ ಬಳಿಕ ದಿವಿಲ್ ರಂಜನಿ ಮತ್ತು ಶಾಂತ ಬಳಿ ಕ್ಷಮಾಪಣೆ ಕೋರಿದ. ಇನ್ನು 2 ತಿಂಗಳಲ್ಲಿ ಬಂದು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಮಾತು ಕೊಟ್ಟ. ಆದ್ರೆ ಕೊಟ್ಟ ಮಾತಿನಂತೆ ಆತ ಬರಲೇ ಇಲ್ಲ. ಮಕ್ಕಳಿಗೆ ಜನ್ಮ ನೀಡೋವರೆಗೂ ದಿವಿಲ್ ಜೊತೆ ಆಕೆಗೆ ಮದುವೆ ಆಗಲೇ ಇಲ್ಲ. ಸರಿ, ಇದನ್ನ ಇಲ್ಲಿಗೆ ಬಿಡೋಣ. ರಂಜನಿ ಮತ್ತು ಮಕ್ಕಳನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ ನಂತರವೂ ದಿವಿಲ್ ಊರಿಗೆ ಬರಲಿಲ್ಲ. ಇತ್ತ ರಾಜೇಶ್ ಮತ್ತು ದಿವಿಲ್ ಒಂದೇ ಕಡೆ ಕೆಲಸ ಮಾಡುತ್ತಿದ್ರು. ಕನೆಕ್ಟಿಂಗ್ ದ ಡಾಟ್ಸ್. ವಿಷಯ ಈಗ ಅರ್ಥವಾಗ್ತಿದೆ ಅಲ್ವಾ? ರಾಜೇಶ್ ಮತ್ತು ದಿವಿಲ್ ಇಬ್ಬರು ಸೇರಿ ಸಂಚು ರೂಪಿಸಿ ರಂಜನಿಯನ್ನ ಮತ್ತು ಆ ಮಕ್ಕಳನ್ನ ಕೊಲೆ ಮಾಡಿದ್ರು. ಇದು ಕೂಡ ಶಾಂತಾಗೆ ಅರ್ಥವಾಯ್ತು. ಅಸಲಿಗೆ ದಿವಿಲ್ ವಿಚಾರವನ್ನ ಮೊದಲೇ ಹೇಳಿದ್ದರೆ ಆತನನ್ನ ಹಿಡಿದುಕೊಳ್ಳಬಹುದಿತ್ತು ಅಂತ ಪೊಲೀಸರು ಶಾಂತಾಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇದಾದ ತಕ್ಷಣವೇ ಪಂಜಾಬ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಆದ್ರೆ ರಾಜೇಶ್ ದಿವಿಲ್ ಇಬ್ಬರು ಕೂಡ ಆರ್ಮಿ ಕ್ಯಾಂಪ್ ನಿಂದ ಮಾಯವಾಗಿದ್ರು. ತಿಂಗಳುಗಳು ವರ್ಷಗಳೇ ಕಳೆಯಿತು. ಆದ್ರೆ ಅವರಿಬ್ಬರ ಸುಳಿವು ಮಾತ್ರ ದೊರಕಲೇ ಇಲ್ಲ. ಇದರ ನಡುವೆ ಶಾಂತಾಳ ಒತ್ತಾಯದ ಮೇರೆಗೆ ಆ ಕೇಸನ್ನ ಸಿಬಿಐಗೆ ಹಸ್ತಾಂತರ ಮಾಡಲಾಯಿತು. ಸಿಬಿಐ ತಂಡ ಗುಜರಾತ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕರ್ನಾಟಕ ಸೇರಿದಂತೆ ಕೆಲವು ರಾಜ್ಯಗಳಿಗೆ ಭೇಟಿ ನೀಡಿ ಅವರಿಬ್ಬರಿಗಾಗಿ ಹುಡುಕಾಡಿತು. ಈ ಮಧ್ಯೆ ಅವರಿಬ್ಬರನ್ನ ನೋಡಿದ್ದಾಗಿ ಯಾರೋ ಮಾಹಿತಿ ನೀಡಿದ್ರು. ಸಿಬಿಐ ತಂಡ ಅಲ್ಲಿಗೂ ಭೇಟಿ ನೀಡಿತು. ಆದ್ರೆ ಬರಿಗೈಲಿ ವಾಪಸ್ ಬಂದಿತು. ಅನೇಕ ದಿನಗಳವರೆಗೆ ಇದೇ ರೀತಿ ನಡೆಯಿತು. ಅವರಿಬ್ಬರು ಕೆಲಕಾಲ ಒಂದು ಪ್ರದೇಶದಲ್ಲಿ ವಾಸಿಸಿ ಅನುಮಾನ ಬರೋಕು ಮುಂಚೆ ಆ ಪ್ರದೇಶವನ್ನ ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗಿ ಸೆಟಲ್ ಆಗ್ತಿದ್ರು ಅನ್ನೋದು ಪೊಲೀಸರಿಗೆ ಅರ್ಥವಾಯಿತು. ಅವರಿಗಾಗಿ ಸಿಬಿಐ ಲುಕೌಟ್ ನೋಟಿಸ್ ಜಾರಿ ಮಾಡಿತು. ಅದರೊಂದಿಗೆ ಫೋಟೋಗಳನ್ನ ಅಟ್ಯಾಚ್ ಮಾಡಿತು. ಅವರಿಬ್ಬರು ಭಾರತ ಬಿಟ್ಟು ಹೋಗದಂತೆ ಎಚ್ಚರಿಕೆ ವಹಿಸಿದ್ರು. ವಿಮಾನ, ಭೂಮಿ, ಶಿಪ್ ನಿಂದ ದೇಶ ಬಿಟ್ಟು ಹೋಗಲಾಗದು. ಒಂದು ವೇಳೆ ಹೋದರೂ ಬಾರ್ಡರ್ ನಲ್ಲಿ ಹಿಡಿದುಕೊಳ್ತಾರೆ. ಆದ್ರೂ ಸಿಬಿಐಗೆ ಮಾತ್ರ ಅವರಿಬ್ಬರು ಸಿಗಲೇ ಇಲ್ಲ. ಹೀಗೆ 19 ವರ್ಷ ಕಳೆದೇ ಹೋಯಿತು. ಇತ್ತ ಶಾಂತ ತನ್ನ ಪ್ರಯತ್ನ ಬಿಡದೆ
ಕೋರ್ಟ್ಗೆ ಅಲೆದಾಡುತ್ತಿದ್ದಳು. ಆಕೆಯ ಒತ್ತಡವು ಸಿಬಿಐನ ಚಿಂತಿಸುವಂತೆ ಮಾಡಿತು. ಇದರ ಬಳಿಕ ಎಐ ಟೆಕ್ನಾಲಜಿಯನ್ನ ಉಪಯೋಗಿಸಿದರು. ಎಲ್ಲಾದ್ರೂ ಒಂದು ಕಡೆ ಅವರಿಬ್ಬರು ಸಾಧಾರಣ ಜೀವನವನ್ನ ನಡೆಸುತ್ತಿರ್ತಾರೆ ಅನ್ನೋದು ತಿಳಿಯಿತು. ಸೋಷಿಯಲ್ ಮೀಡಿಯಾ, ಗವರ್ನಮೆಂಟ್ ಡೇಟಾಬೇಸ್ ನಲ್ಲಿ ಎಲ್ಲಾದ್ರೂ ಫೋಟೋ ಅಪ್ಲೋಡ್ ಆಗಿರುವ ಸಾಧ್ಯತೆ ಇದೆ ಅಂತ ಅಂದಾಜಿಸಿದ್ರು. ಆದ್ರೆ ಕೋಟಿ ಕೋಟಿ ಫೋಟೋಗಳಲ್ಲಿ ಅವರಿಬ್ಬರನ್ನ ಪತ್ತೆ ಹಚ್ಚುವುದಂದ್ರೆ ಸಮುದ್ರದಲ್ಲಿ ಗುಂಡು ಸೂಜಿ ಹುಡುಕಿದಂತೆ ಅಲ್ವಾ. ಆಗಲೇ ಎಐ ಉಪಯೋಗಿಸಿದ್ರು. ರಾಜೇಶ್ ಮತ್ತು ದಿವಿಲ್ ಕುಮಾರ್ ಹೆಸರಿನ ಹಳೆ ಫೋಟೋವನ್ನ ಎಐಗೆ ನೀಡಿದ್ರು. ಅದು ಅಂತರ್ಜಾಲ ಪೂರ್ತಿ ಹುಡುಕಿ ಹೋಲಿಕೆ ಆಗುವ ಕೆಲವು ಫೋಟೋಗಳನ್ನ ಕೊಡ್ತು. ಒಂದು ಫೇಸ್ಬುಕ್ ಖಾತೆಯಲ್ಲಿ ರಾಜೇಶ್ ಮತ್ತು ದಿವಿಲ್ ಕುಮಾರ್ ಮದುವೆ ಫೋಟೋ ಬಹಿರಂಗವಾಯಿತು. ಎಲ್ಲ ಹುಡುಕಾಟವು ಕೇವಲ ಒಂದೇ ಗಂಟೆಯಲ್ಲಿ ಮುಗಿದು ಹೋಯಿತು. ಆ ಫೇಸ್ಬುಕ್ ಖಾತೆಯ ಫೋನ್ ನಂಬರ್ ಅನ್ನ ಪಡೆದುಕೊಂಡ ಪೊಲೀಸರು ಅಡ್ರೆಸ್ಗಾಗಿ ಹುಡುಕಾಡಿದ್ರು. ಆ ವಿಳಾಸ ಪುದುಚೇರಿಯಲ್ಲಿರುವುದು ಗೊತ್ತಾಯಿತು. ಅಲ್ಲಿಗೆ ಹೋದಾಗ ಆ ಇಬ್ಬರು ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಬೇರೆ ಬೇರೆ ಮಹಿಳೆಯರನ್ನ ಮದುವೆಯಾಗಿ ಸಂತೋಷವಾಗಿ ಜೀವನ ನಡೆಸುತ್ತಿದ್ರು. ಅವರಿಗೆ ಮಕ್ಕಳು ಕೂಡ ಇದ್ದರು. ಇಬ್ಬರು ಒಟ್ಟಿಗೆ ಜೀವಿಸುತ್ತಿದ್ರು. ಇದು ನಡೆದಿದ್ದು 2025 ಜನವರಿ 3 ಶುಕ್ರವಾರ. ತಕ್ಷಣ ಇಬ್ಬರನ್ನ ಬಂಧಿಸಲಾಯಿತು. ಇದಾದ ಬಳಿಕ ಇಬ್ಬರು ತಮ್ಮ ತಪ್ಪನ್ನ ಒಪ್ಪಿಕೊಂಡರು. ವೀಕ್ಷಕರೇ, ದಿವಿಲ್ ಮೊದಲು ಟೈಮ್ ಪಾಸ್ಗೋಸ್ಕರ ರಂಜನಿ ಜೊತೆಯಲ್ಲಿ ಲವ್ ಅಫೇರ್ ಬೆಳೆಸಿದ. ಆ ಬಳಿಕ ಪೊಲೀಸರ ವಾರ್ನಿಂಗ್ಗೆ ಹೆದರಿದ. ಯಾವಾಗ ಡಿಎನ್ಎ ಟೆಸ್ಟ್ ಬಗ್ಗೆ ಕೇಳಿದ್ನೋ ತನ್ನ ವಿಚಾರ ಗೊತ್ತಾಗಿ ಬಿಡುತ್ತೆ ಅಂತ ಆತ ಹೆದರಿ ಹೋದ. ಮೊದಲು ಮೋಸ ಮಾಡಿ ಓಡಿ ಹೋಗ್ಬೇಕು ಅಂದುಕೊಂಡಿದ್ದ. ಅದು ಸಾಧ್ಯವಾಗದಿದ್ದಾಗ ತನಗಿದ್ದ ಅಡ್ಡಿಯನ್ನ ತೊಡೆದಾಕ್ಬೇಕು ಅಂತ ಅಂದುಕೊಂಡ. ತನ್ನ ಸ್ನೇಹಿತ ರಾಜೇಶ್ಗೆ ಹಣದ ಆಸೆಯನ್ನ ತೋರಿಸಿ ಕೊಲೆ ಮಾಡಲು ಮನವೊಲಿಸಿದ. ರಜೆಯ ಮೇಲೆ ಬಂದಿದ್ದ ರಾಜೇಶ್ ಅಂಜಲ್ ಗ್ರಾಮಕ್ಕೆ ಬಂದು ಶಾಂತ ಮತ್ತು ರಂಜನಿಯನ್ನ ವಾಚ್ ಮಾಡುತ್ತಲೇ ಇದ್ದ. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾಗ ರಂಜನಿಯ ಹೆರಿಗೆ ಕೂಡ ಜರುಗಿ ಹೋಯಿತು. ಹಾಸ್ಪಿಟಲ್ನಲ್ಲಿ ಸಾಯಿಸಬೇಕು ಅಂದುಕೊಂಡಿದ್ದ. ಆದರೆ ಅದು ಸಾಧ್ಯವಾಗಲಿಲ್ಲ. ಆ ದಿನ ಶಾಂತ ವಿಆರ್ಒ ಆಫೀಸ್ಗೆ ಹೋದ ಸಮಯವನ್ನು ಅವಕಾಶವಾಗಿ ಮಾಡಿಕೊಂಡು ಅವರ ಮನೆಗೆ ಹೋಗಿ ಇಂದಿನಿಂದ ರಂಜನಿಯ ತಲೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಚಾಕುವಿನಿಂದ ಕುತ್ತಿಗೆ ಕುಯ್ದ. ಹಸಿಗೂಸುಗಳನ್ನು ಅದೇ ರೀತಿಯಲ್ಲಿ ಕೊಂದು ಅಲ್ಲಿಂದ ಪರಾರಿಯಾದ. ಪೊಲೀಸರು ಬರಬಹುದು ಅಂತ ಗೊತ್ತಾಗಿ ದಿವಿಲ್ಗೆ ಫೋನ್ ಮಾಡಿ ಕರ್ನಾಟಕಕ್ಕೆ ಬರುವಂತೆ ಹೇಳಿದ. ಆತ ಎಟಿಎಂನಿಂದ ಹಣ ತೆಗೆದುಕೊಂಡು ಕರ್ನಾಟಕಕ್ಕೆ ಹೋದ. ಅಂದಿನಿಂದ ಇಬ್ಬರು ತಮ್ಮ ಸ್ಥಳವನ್ನು ಆಗಾಗ ಬದಲಾಯಿಸುತ್ತಲೇ ಇದ್ದರು. ದುರ್ಘಟನೆ ನಡೆದ 5 ವರ್ಷಗಳ ನಂತರ ಪುದುಚೇರಿಯಲ್ಲಿ ಸೆಟಲ್ ಆಗಿ ಹೆಸರು ಬದಲಾಯಿಸಿಕೊಂಡು ಮದುವೆ ಮಾಡಿಕೊಂಡು ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ರು. ಕೊನೆಗೆ ಅವರಿಬ್ಬರು ಎಐನಿಂದ ಸಿಕ್ಕಿಬಿದ್ದರು.